ತುಷಾರ್ ಗಿರ್ನಾಥ್ ಅವರೇ, ಮಹೇಶ್ವರ ಅವರೇ, ಹ್ಯಾರಿಸ್ ಅವರೇ, ಕಸ್ತೂರಿ ಶಾಸಕರಂತ ಸೋಮಶೇಖರ್ ಅವರೇ, PMICP ಚೇರ್ಮನ್ ರಘುರಾಮನ್ ಅವರೇ, ಎಲ್ಲ ನೂತನವಾಗಿ ನಮ್ಮ ಕಾರ್ಪೊರೇಷನ್ 5 ಪಂಚ ಕಾರ್ಪೊರೇಷನ್ ಕಮಿಷನರ್ಗಳೇ, ನಮ್ಮ GBA ಎಲ್ಲ ಹಿರಿಯರು, ದಿನ ಬೆಂಗಳೂರು ಬೃಹತ್ ಬೆಂಗಳೂರಿನಲ್ಲಿ ಸೇವೆ ಮಾಡುವಂತ ಎಲ್ಲ ಹಿರಿಯ ಅಧಿಕಾರಿಗಳು. ನಾನು ನಿನ್ನೆ ಹೇಳಿದಂಗೆ ಇವತ್ತು ಕೂಡ ಇದೊಂದು ಐತಿಹಾಸಿಕವಾದಂತಹ ದಿನ. ಸೆಪ್ಟೆಂಬರ್ 3ನೇ ತಾರೀಕು ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಸಭೆಯನ್ನ ಮಾಡಬೇಕು ಅನ್ನೋದು ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಕೂಡಲೇ ಸಭೆಯನ್ನ ಮಾಡೋಣ ಅಂತೇಳಿ ನನಗೆ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಇವತ್ತು ಬಂದು ಪ್ರಾರಂಭಿಕವಾಗಿ ಒಳ್ಳೆ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಏನು ಒಂದು ಬೋರ್ಡ್ ಇದೆ ಆ ಕಚೇರಿಯನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ. ಮುಂದಕ್ಕೆ ಮುಖ್ಯಮಂತ್ರಿಗಳು ಆ ಎಲ್ಲ ನೂತನ ಸದಸ್ಯರನ್ನ ಆಹ್ವಾನಿಸಿ ಒಂದು ಸಭೆಯನ್ನು ಕೂಡ ನಿಗದಿ ಮಾಡೋರಿದ್ದಾರೆ. ನಾನು ಅದಕ್ಕೆ ದಿನಾಂಕವನ್ನು ನಿಮಗೆ ನಾನು ತಿಳಿಸ್ತೇನೆ. ಇವತ್ತು ಎಲ್ಲ ಕಾರ್ಪೊರೇಷನ್ 5 ಕಮಿಷನರ್ಗಳು ಕೂಡ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅವರು ಒಂದು ಅವಕಾಶವನ್ನು ಇವತ್ತು ಹೊಸದಾಗಿ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದ ಆಡಳಿತವನ್ನು ಕೊಡಬೇಕು, ಜನರ ಬಾಗಿಲಿಗೆ ಸರ್ಕಾರ ಇರಬೇಕು, ಜನರ ಸಮಸ್ಯೆಯನ್ನ ಹತ್ತಿರಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದಷ್ಟು ಒಂದು ಪಾರದರ್ಶಕವಾದ ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ನಿರ್ಣಯವನ್ನು ನಾವು ಮಾಡಿ ಇವತ್ತು ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಇವತ್ತಿಂದಲೇ ಬೌಂಡ್ರಿ ಏನೇನಿದೆ ಆ ಬೌಂಡ್ರಿಗಳನ್ನೆಲ್ಲ ಮಾರ್ಕ್ ಮಾಡಿ ಆ ಕಾರ್ಪೊರೇಷನ್ ಯಾವ ಕಾರ್ಪೊರೇಷನ್ ಎಲ್ಲೆಲ್ಲಿ ಬರ್ತದೆ, ಯಾವ ರಸ್ತೆ ಬರ್ತದೆ ಅದನ್ನೆಲ್ಲ ಕೂಡ ಗುರುತು ಮಾಡುವಂತ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡ್ತಾರೆ. ಮುಂದಕ್ಕೆ ಈ ಸ್ವಚ್ಛತೆ ದೃಷ್ಟಿಯಿಂದ, ರಸ್ತೆಗಳ ಸುಧಾರಣೆಯಿಂದ, ಆಡಳಿತ ದೃಷ್ಟಿಯಿಂದ ಸುಮಾರು 500 ಜನ ಒಟ್ಟಾಗಿ ಇಂಜಿನಿಯರ್ಗಳು ಅದಕ್ಕೆ ಅನುಮೋದನೆಗೆ ಈಗಾಗಲೇ ನಮ್ಮ GBA ವತಿಯಿಂದ ಎಲ್ಲ ಕಾರ್ಪೊರೇಷನ್ಗಳಿಗೆ ಕೊಡಬೇಕು. ಪ್ರತಿ ವಾರ್ಡು ಕೂಡ ಹಿಂದೆ 198 ವಾರ್ಡ್ ಇತ್ತು, ಈಗ ಹೆಚ್ಚು ಕಮ್ಮಿ ನಮ್ಮ 500 ವಾರ್ಡ್ಗೆ ನಮ್ಮ ಅನುಮತಿಗೆ ಈಗಾಗಲೇ ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಮಧ್ಯದಲ್ಲಿ ಇವತ್ತಿಂದಲೇ ಅವರಿಗೆ ಆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಅವರ ತೆರಿಗೆಯನ್ನ ಸ್ವೀಕಾರ ಮಾಡುವಂಥದ್ದು, ಅವರು ಕಾರ್ಪೊರೇಷನ್ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮಾರ್ಗದರ್ಶನ ಕೂಡ ನಾವು ಕೊಟ್ಟಿದ್ದೇವೆ. ನಮ್ಮ ಮಹೇಶ್ವರ ರಾವ್ 5 ಕಾರ್ಪೊರೇಷನ್ ಕೂಡ ಇಲ್ಲಿ ಕಮಿಷನರ್ ಇರೋದೇ GBAಗೆ, ಅವರು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಕೂಡ ಚುನಾವಣೆ ನಡೆಯುವ ಕೂಡ ಅವರು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದು ಇಲ್ಲಿ ಎಲ್ಲ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೇನು ಜವಾಬ್ದಾರಿಯನ್ನು ಕೊಡ್ತೇವೆ ಆ ಕೆಲಸವನ್ನ ಕಾನೂನು ಚೌಕಟ್ಟಿನಲ್ಲಿ 74 ತಿದ್ದುಪಡಿ ಏನಿದೆ ಅದನ್ನ ನಾವೆಲ್ಲ ಕೂಡ ಮುಂದುವರಿಸಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಮಗೆ ತಮ್ಗೆ ಹೇಳಿದಂಗೆ 1ನೇ ತಾರೀಕು ಭೂಮಿ ಪೂಜೆಯನ್ನ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. 5 ಕಾರ್ಪೊರೇಷನ್ ನೂತನ ಕಚೇರಿಗಳು ಅದು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಾನು ಕೂಡ 5 ಕಾರ್ಪೊರೇಷನ್ ಕಚೇರಿಗಳ ಜಾಗವನ್ನ ವೈಯಕ್ತಿಕವಾಗಿ ನಾನು ಕೂಡ ಪರಿಶೀಲನೆ ಮಾಡಲಿದ್ದೇನೆ.
ಮತ್ತು ಕೆಲವು ಅನೇಕ ನಾಗರಿಕರಿಗೆ, ಆರ್ಕಿಟೆಕ್ಟ್ಸ್ಗೆ ಎಲ್ಲರೂ ಕೂಡ ಇವತ್ತು ನಾವು ಅವ್ರಿಗೆ ಆಹ್ವಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಯಾರು ಬೇಕಾದ್ರೂ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್, ಯಾರು ಬೇಕಾದ್ರೂ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ಅವರು ಯಾವ ರೀತಿ ಇರಬೇಕು ಈ ಬಿಲ್ಡಿಂಗು ದೃಷ್ಟಿಯಿಂದ ಅವ್ರು ನಮಗೆ ಡಿಸೈನ್ ಅನ್ನು ಕೊಟ್ಟಿಟ್ಟು ಅವಕಾಶ ಮಾಡಿಕೊಡ್ತೇವೆ. ಬೆಸ್ಟ್ 3 ಸೆಲೆಕ್ಟ್ ಮಾಡ್ತೇವೆ, 3, 5 ಮಾಡ್ತೇವೆ. ಅದಕ್ಕೆ 5 ಲಕ್ಷ ಕೂಡ ನಾವು ಬಹುಮಾನವನ್ನು ಮತ್ತು ಗೌರವವನ್ನು ಕೂಡ ಇತಿಹಾಸ ಪುಟಕ್ಕೆ ಸೇರಂತ ನಮ್ಮ ನೂತನವಾದಂತಹ 5 ಕಾರ್ಪೊರೇಷನ್ ಬಿಲ್ಡಿಂಗ್ ಕೂಡ ಒಂದು ಹೊಸ ರೂಪವನ್ನು ಕೊಡಬೇಕು. ಈ ಗಡಿಗಳನ್ನು ಕೂಡ ನಾವು ನೇಮಕವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಏನು ಮಾಡಿದ್ದೇವೆ. ಆ ಗಡಿಗೂ ಕೂಡ ಗಡಿಗೊಬ್ಬರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಯಾರು ವ್ಯಾಪ್ತಿನೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಇದನ್ನು ಗಮನಿಸಬೇಕಾಗ್ತದೆ. ಮುಂದಿನ ದಿನದಲ್ಲಿ ಅನೇಕ ಆಡಳಿತ ದೃಷ್ಟಿಯಿಂದ ಈ ಗಡಿಗಳ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಉದ್ಭವ ಆಗ್ತದೆ. ಅದನ್ನು ನಾನು ಹೆಚ್ಚಿಗೆ ಅದ್ರ ಬಗ್ಗೆ ನಾನು ತಿಳಿಸಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸಂಬಳಕ್ಕೆ ಮತ್ತು ಬೇರೆ ಖರ್ಚುಗಳು ಕೂಡ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಒಂದು 300 ಕೋಟಿಯಷ್ಟು ಈಗಾಗಲೇ BBMP-ಯಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಆಡಳಿತ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅವ್ರು ಮಾಡ್ಬೋದು. ಆಮೇಲೆ ಮುಂದಕ್ಕೆ ಕೂಡ ನಮ್ಮ ಸ್ಥಳೀಯ ಇಂಜಿನಿಯರ್ಗೂ ಕೂಡ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ನಾವು ಈಗಾಗಲೇ ಹಂಚಿದ್ದೇವೆ. ಯಾವ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈಗಾಗಲೇ ಅವ್ರಿಗೆ ನಾವು ತಿಳಿಸಿದ್ದೇವೆ. ಹಂಗೆ ಈಗಾಗಲೇ ನಮ್ಮ ಚಾರ್ಜನ್ನು ಯಾರು ತೆಗೆದುಕೊಂಡಿದ್ದಾರೆ, ಯಾರೋ 1-2 ಮಾತ್ರ ಹೊರಗಡೆ ಇದ್ದಾರೆ, ಅದು ಬಿಟ್ಟು ಮಿಕ್ಕಿದವರು ಎಲ್ಲರೂ ಕೂಡ ನಿಮ್ಮ ಚಾರ್ಜನ್ನು ತೆಗೆದುಕೊಂಡು ಹೊಸ ಕಾರ್ಪೊರೇಷನ್ ಈ 5 ಕಾರ್ಪೊರೇಷನ್ ನಾವೇನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಕಾರ್ಯಮುಕ್ತ ಆಗಬೇಕು ಅಂತೇಳಿ ನಾವೆಲ್ಲರೇ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಎಲ್ಲ ಪಾಲಿಕೆಗೂ ಸೇರಿ ಸಂಬಳ ಬೇರೆ ಡೆವಲಪ್ಮೆಂಟ್ ಕೆಲಸಕ್ಕೆಲ್ಲ ಬೇರೆ ಆಗ್ತದೆ, ಅದೆಲ್ಲ ಬೇರೆ ಇದೆ. ಬೇರೆ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅವ್ರಿಗೆ ಸಂಬಳ, ಟ್ಯಾಕ್ಸ್ ಕಟ್ತಾರೋ ಬಿಡ್ತಾರೋ, ನಾಳೆ ಬೆಳಿಗ್ಗೆ ಎಮರ್ಜೆನ್ಸಿಗೆ ಪೆನ್ಷನ್ ದುಡ್ಡು ಕಟ್ಟಬೇಕಾಗ್ತದೆ, ಅವ್ರಿಗೆಲ್ಲ ಕೂಡ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಬೇಕಾಗ್ತದೆ. ಬೇರೆ ಕೆಲಸಗಳೆಲ್ಲ ಅದ್ರ ಕೆಲಸಗಳು ಅವಾರ್ಡ್ಸ್ ಕೊಟ್ಟಂತೆ ಅದೆಲ್ಲ ನಾವು ಲೆಕ್ಕಾಚಾರ ಆಗ್ತೀವಿ. ಅದನ್ನು ನಾವು ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.